ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರಾಹಾ ಟೇಲ್ಸ್ ಓನರ್ ಬರ್ಡೇ. ಓನರ್ ಮಾಡ್ಬಿಟ್ರು ನನ್ನ ಅಶು. ಪ್ರೊಡ್ಯೂಸರ್ ಥ್ಯಾಂಕ್ ಯು ಸೋ ಮಚ್ ಅಶು, ಥ್ಯಾಂಕ್ ಯು. ಸೊ ಇವತ್ತು ನಂದು ಫಸ್ಟ್ ರಾಹಾ ಹುಟ್ಟಿದ್ಮೇಲೆ ದಿಸ್ ಇಸ್ ಮೈ ಫಸ್ಟ್ ಬರ್ಡೇ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಅಸ್. ಸೊ ಸೊ ಅದಕ್ಕೆ ಇವಾಗ ಸರ್ಕಲ್ ಮಾರಮ್ಮ ಟೆಂಪಲ್ಗೆ ಹೋಗಿ ಆಮೇಲೆ ಒರಾಯನ್ ಮಾಲ್. ಎಸ್. ಸೊ ಫಸ್ಟ್ ದೇವಿ ದರ್ಶನ ಮಾಡ್ಕೊಂಡು ಗಾಡೆಸಸ್ ಬ್ಲೆಸ್ಸಿಂಗ್ಸ್ ನ ತಗೊಂಡು ನನ್ನ ಡೇನ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ರಾಹಾ ಹುಟ್ಟಿದ್ಮೇಲೆ ಇದು ಫಸ್ಟ್ ಬರ್ಡೇ. ಸೊ ಹೌ ಇಸ್ ದ ಫೀಲಿಂಗ್? ಸ್ಪೆಷಲ್, ಕ್ರೇಜಿ, ತುಂಬಾ ಇಷ್ಟ. ಅಂದ್ರೆ ಹೇಳ್ಬಿಟ್ಟಲ್ಲ, ಒಂದೊಂದ್ಸತಿ ಮಾತೇ ಬರಲ್ಲ. ಇದೇ ಎಕ್ಸಾಂಪಲ್. ಬರ್ಡೇ ದಿನ ಜೋಶಲ್ಲಿ ಏನೇನೋ ಮಾತಾಡೋದು, ಜೋಶಲ್ಲಿ ಏನೇನೋ ಬರ್ತಾ ಇದೆ. ತುಂಬಾ ಸ್ಪೆಷಲ್ ಫೀಲ್ ಆಗ್ತಿದೆ ನನಗೆ ಇವತ್ತು. ಆಸ್ ಅ ಮದರ್, ಆಸ್ ಅ ಮಮ್ಮ ಆಗಿ ದಿಸ್ ಇಸ್ ಮೈ ಫಸ್ಟ್ ಬರ್ಡೇ. ಅಫ್ ಕೋರ್ಸ್ ಇಟ್ಸ್ ಅ ಸ್ಪೆಷಲ್ ಬರ್ಡೇ ಫಾರ್ ಮೀ. ಎಸ್. ಬೆಳಿಗ್ಗೆ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಮನೆಯಲ್ಲೇ ಕೇಕ್ ಕಟ್ ಮಾಡಿ ಪಪ್ಪ ಮಮ್ಮಿ ಎಲ್ಲ ಅದ್ರ ಕ್ಲಿಪ್ಪಿಂಗ್ಸ್ ಇವಾಗ ಹಾಕ್ತೀವಿ, ನೋಡ್ಕೊಂಡ್ ಬನ್ನಿ. ಆಕ್ಚುಲಿ ವ್ಲಾಗಲ್ಲಿ ಒಂದು ಹೇಳಬೇಕು, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೇಘನಾ SD ಅಂತ. ಸೊ ಅವರು ಅವ್ರ ನಂದು ಬರ್ಡೇ ವಿಶಸ್ ಹಾಕಿದ್ದಾರೆ ಅವ್ರ ಸ್ಟೇಟಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಘನಾ SD. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಯು ಆರ್ ಶೋಯಿಂಗ್ ಟು ಅಸ್. ಸೊ ಈಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಸರ್ಕಲ್ ಮಾರಮ್ಮ ಟೆಂಪಲ್, ಮಲ್ಲೇಶ್ವರಂ. ಸೊ ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಬಟ್ ದರ್ಶನಗಳನ್ನ ಮುಗಿಸ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಈ ಇಯರ್ ತುಂಬ ಚೆನ್ನಾಗಿರುತ್ತೆ ಅನ್ಕೊಂತ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ, ಈ ಯೂಟ್ಯೂಬ್ ಜರ್ನಿ ಹಾಗೆ ಯಾವಾಗಲೂ ನಡೀತಾ ಇರಲಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು, ದೇವ್ರ ಸಪೋರ್ಟು ಬೇಕೇ ಬೇಕು. ಏನಂತೀರಾ? ಸೊ ಥ್ಯಾಂಕ್ ಯು ಅಶು, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೈ ಡೇ ಸೋ ಇದೇನು ವಿಡಿಯೋ ಮಾಡ್ತಿದ್ದೀರಾ? ಸೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಶು, ಮೀನ್ಸ್ ಅ ಲಾಟ್ ಟುಡೇ. ಯಾಕೆ ಬೇಬಿ, ಏನ್ ಬೇಕು ಒರಾಯನ್ ಮಾಲ್ ಅಲ್ಲಿ? ಸುಮ್ಮನೆ ಒಂದು ರಿಗಾರ್ಡ್ಸ್ ಇರ್ಬೇಕಲ್ಲ. ಹಂಗಾರ ಓಕೆ. ಸೊ ಈಗ ದೇವ್ರ ದರ್ಶನ ಮಾಡಿಕೊಂಡು ಒರಾಯನ್ ಮಾಲ್ ಎಂಟ್ರಿ ಫಾರ್ ಸಮ್ ಬರ್ಡೇ ಶಾಪಿಂಗ್. ಹೌದು, ನಾವು ನಮ್ಮನೆ ಹತ್ರ ಓರಿಯನ್ ಮಾಲ್ ಹತ್ರ ಅಲ್ವಾ, ಸೊ ಅದಕ್ಕೆ ಎದ್ರು ಬಿದ್ರು ಓರಿಯನ್ ಮಾಲ್ ಅನ್ಕೊಂಡು ಓರಿಯನ್ ಮಾಲ್ಗೆ ಬರೋದಾಗಿದೆ. ಅಶು ಆಕ್ಚುಲಿ ನನ್ನ ಬರ್ಡೇ ಗಿಫ್ಟ್ ಹ್ಯಾಮ್ಸ್ಟರ್ ಲಂಡನ್ದು ಒಂದು ಬ್ಯಾಗ್ ಕೊಡಿಸ್ತಾ ಇದ್ದಾರೆ, ತೋರಿಸ್ತೀನಿ.
ಓ ರಾಹಾ ತೋರಿಸಿ ಯಶು. ಥ್ಯಾಂಕ್ ಯು, ಸೋ ಕ್ಯೂಟ್. ಆಕ್ಚುಲಿ ಪಿಂಕ್ ಅಂದ್ಕೊಂಡಿ, ಬಟ್ ಅದು ಚೆನ್ನಾಗಿಲ್ಲ, ಎಲ್ಲದಕ್ಕೂ ಸೂಟ್ ಆಗಲ್ಲ. ಸೊ ಅದಕ್ಕೆ ವಿ ಆರ್ ಟೇಕಿಂಗ್ ಬ್ಲ್ಯಾಕ್ ಕಲರ್. ಫೈನಲಿ ಗಿಫ್ಟ್. ಥ್ಯಾಂಕ್ ಯು ಆಶಿ. ಫೈನಲಿ ಈಗ ಎಲ್ಲ ಶಾಪಿಂಗ್ಗಳನ್ನ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ಹೆಡಿಂಗ್ ಟುವರ್ಡ್ಸ್ ಜಿಜಿ. ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಎಡಿಟಿಂಗ್ ಮಾಡ್ಬೇಕಂತ. ಇದು ಆಕ್ಚುಲಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ಯುವರ್ ಲವ್ಲಿ ವಿಶಸ್. ಈ ವರ್ಷ ನನ್ನ ಬರ್ಡೇ ತುಂಬ ಅಂದರೆ ತುಂಬಾ ಸ್ಪೆಷಲ್. ಯಾಕಂದರೆ ಈ ವರ್ಷ ನನ್ನ ಮಗಳು ಬಂದಿದ್ದಾಳೆ, ಹಾಗೆ ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಚಾನಲ್ಗೆ ಬಂದಿದ್ದಾರೆ. ಸೊ ಇದಕ್ಕಿಂತ ಖುಷಿ ಬೇಕಾ ಹೇಳಿ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಡಬಲ್ ಧಮಾಕ ಅಂತಾರಲ್ಲ, ಅದು ಇದೇ ವರ್ಷ ನನಗೆ ಸಿಕ್ಕಿದೆ. ಡಬಲ್ ಧಮಾಕ, ಒಂದು ಯೂಟ್ಯೂಬ್ ಆ್ಯಂಡ್ ಒಂದು ಮೈ ಬೇಬಿ. ಸೊ ಡಬಲ್ ಬ್ಲೆಸ್ಸಿಂಗ್ಸ್, ಡಬಲ್ ಹ್ಯಾಪಿನೆಸ್ ಆ್ಯಂಡ್ ಡಬಲ್ ಟ್ರಿಬಲ್ ಧಮಾಕ. ಸೊ ಈಗ ಈ ಮೂಮೆಂಟಲ್ಲಿ ನನಗೆ ಅನ್ನಿಸ್ತಿರೋದು ಒಂದೇ, ಐ ಆಮ್ ಫೀಲಿಂಗ್ ವೆರಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಟು ಆಲ್ ಮೈ ಫ್ಯಾಮಿಲಿ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ಆಲ್ಸೋ ಫಾರ್ ಆಲ್ ದ ಲವ್ ಯು ಗೈಸ್ ಆರ್ ಶೋಯಿಂಗ್ ಟು ಅಸ್. ಸೊ ದಿಸ್ ಬರ್ಡೇ ಈಸ್ ವೆರಿ 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 ಸ್ಪೆಷಲ್ ಆ್ಯಂಡ್ ಟ್ರೂಲಿ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಖಂಡಿತವಾಗ್ಲೂ ನಾನು ನನ್ನ ಫ್ಯಾಮಿಲಿ ಹೇಳಬೇಕು ಏನಪ್ಪ ಅಂದರೆ, ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ಮೈ ಫ್ಯಾಮಿಲಿ ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಸ್ಟ್ಯಾಂಡಿಂಗ್ ಬೈ ಮೀ ಇನ್ ಎವ್ರಿ ಫೇಸ್ ಆಫ್ ಮೈ ಲೈಫ್. ನನ್ನ ಸ್ಟ್ರೆಂತ್, ನನ್ನ ಬ್ಯಾಕ್ ಬೋನ್, ಎವ್ರಿಥಿಂಗ್ ನನಗೆ ನನ್ನ ಫ್ಯಾಮಿಲಿನೇ. ಆ್ಯಸ್ ಅ ಹಸ್ಬೆಂಡ್, ಅಶು ಹ್ಯಾಸ್ ಬೀನ್ ಮೈ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್ ಇನ್ ಎವ್ರಿ ಫೇಸ್. ಸೊ ನಾನು ಅಶುಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗಲೂ ನನ್ನ ಜೊತೆಗಿದ್ದಾರೆ ಆ್ಯಂಡ್ ಫಾರ್ ಎವರ್ ಇರ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲದಕ್ಕೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೂಡ ಕೇಳ್ತೀನಿ. ಇನ್ನು ರಾಹ ವಿಚಾರಕ್ಕೆ ಬಂದರೆ, ನನ್ನ ಮಗಳು, ಶಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಐ ಸ್ಮೈಲ್ ಎವ್ರಿ ಸಿಂಗಲ್ ಡೇ. ಮೈ ಲಿಟಲ್ ಬಂಡಲ್ ಆಫ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಡೈಲಿ ಡೋಸೇಜ್ ಅಂತಾರಲ್ಲ, ಅದು ರಾಹ ಡೈಲಿ ಡೋಸೇಜು ಕೊಡ್ತಾನೆ ಇರ್ತಾಳೆ. ಅದು ಸ್ವೀಟ್ ಡೋಸೇಜು ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ನನಗಂತೂ ಬೇಜಾರಂತೂ ಆಗ್ತಾಯಿಲ್ಲ. ನಾನು ತುಂಬಾ ಖುಷಿಪಟ್ಟು ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಕೋಪ್ರೇಟ್ ಮಾಡ್ತಾ ಇದ್ದಾಳೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್.